ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಸಾಂಬಾರು ರೆಸಿಪಿಯಾಗಿ ಬಂದಿದ್ದೀನಿ. ಇದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡುವ ಸಾಂಬಾರು ರೆಸಿಪಿ. ಇದಕ್ಕೆ ನಾವು ಏನೋ ತುಂಬ ಸಾಮಗ್ರಿಗಳು ಹಾಕಿ ಹುರ್ಕೊಂಡೆಲ್ಲ ಮಾಡುವ ಅಗತ್ಯ ಇಲ್ಲ. ಸಿಂಪಲ್ಲಾಗಿ ಒಂದು ಸಾಂಬಾರು ಹುಡಿ ಇದ್ದರೆ ಸಾಕು, ನಾವು ಈಸಿಯಾಗಿ ಮಾಡುವ. ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದು ಅನ್ನಕ್ಕೆ ಆಮೇಲೆ ಇಡ್ಲಿಗೆ ಎಲ್ಲ ಒಳ್ಳೆಯ ಕಾಂಬಿನೇಷನು. ನೀವೆಲ್ಲರೂ ಇದು ಟ್ರೈ ಮಾಡಿ ನೋಡಬೇಕು ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇವಾಗ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವುದೆಲ್ಲ ತರಕಾರಿಗಳು ಇಷ್ಟ ಇದೆ ನೋಡಿ ಅದನ್ನು ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸೌತೆ, ಬಾಳೆಕಾಯಿ, ಅಲಸಂಡೆ, ಆಮೇಲೆ ತೊಂಡೆಕಾಯಿ ಇದನ್ನೆಲ್ಲ ಕಟ್ ಮಾಡಿ ತೊಳೆದು ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ, ಸ್ವಲ್ಪ ಒಂದು 1/4 ಸ್ಪೂನಷ್ಟು ಮೆಣಸಿನ ಹುಡಿ, ನಾನು ಕಾಶ್ಮೀರಿ ಚಿಲ್ಲಿ ಪೌಡರೇ ಯೂಸ್ ಮಾಡಿದ್ದೀನಿ, 2 ಸ್ಪೂನಷ್ಟು ಸಾಂಬಾರು ಪೌಡರ್ ನೋಡಿ, ಸ್ವಲ್ಪ ಹುಣಸೆ ಹಣ್ಣು, ಗ್ರೈಂಡ್ ಮಾಡಲಿಕ್ಕೆ ಬೇಕಾದಷ್ಟು ನೀರು, ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ. ಇವಾಗ ನೋಡಿ ಸ್ವಲ್ಪ ಒಂದು ಅರ್ಧದಷ್ಟು ಬೆಂದಿದೆ. ಈ ಟೈಮಲ್ಲಿ ನಾನೊಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ, ಹೀಗೆ ಹೆಸಳಾಗಿ ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ನೀರುಳ್ಳಿ, ಸಣ್ಣ ನೀರುಳ್ಳಿ ಸಿಗುತ್ತಲ್ಲ, ಅದು ಇದ್ದರೆ ಒಳ್ಳೆಯದು, ಹಾಕಬೇಕು. ಇವಾಗ ನೋಡಿ ಈ ಟೈಮಲ್ಲಿ ಹಾಕಿದ್ರಿಂದ ನಮಗೆ ಆ ನೀರುಳ್ಳಿದು ಫ್ಲೇವರು ಚೆನ್ನಾಗಿ ಸಾಂಬಾರಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಮೊದಲೇ ಹಾಕಿದರೆ ನೀರುಳ್ಳಿ ಚೆನ್ನಾಗಿ ಬೆಂದು ಹೋಗುತ್ತೆ, ಆವಾಗ ಅದಕ್ಕೊಂದು ಟೇಸ್ಟ್ ಇರಲ್ಲ. ಆ ಒಂದು ರೀಸನಿಗೋಸ್ಕರ ನೋಡಿ. ಇವಾಗ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ನೋಡಿ ಇವಾಗ ನಾವು ಒಂದು ಸೌಟು ಹಾಕಿ ಹೀಗೆ ತೆಗಿತಾ ಇರುವಾಗ ನೋಡಿ ಸೌತೆ 2 ಭಾಗ ಆಯಿತು. ಒಂದು ಮುಷ್ಟಿಯಷ್ಟು ತೊಗರಿ ಬೇಳೆಯನ್ನು ನಾನೊಂದು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ತೊಗರಿಬೇಳೆ ಜಾಸ್ತಿ ಯೂಸ್ ಮಾಡಲಿಲ್ಲ, ಒಂದು ಮುಷ್ಟಿ ಸಾಕು. ನಿಮಗೆ ತುಂಬ ಬೇಕು ಅಂತ ಹೇಳಿದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲೆಯನ್ನು ಕೂಡ ಆ್ಯಡ್ ಮಾಡೋಣ. ನಾನು ಸ್ವಲ್ಪ ಇಲ್ಲಿ ನೀರಾಗಿ ಮಾಡ್ಕೊಂಡಿದ್ದೀನಿ, ಮಿಕ್ಸಿ ತೊಳ್ಕೊಂಡ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆಂತ ಹೇಳಿದರೆ ಎಣ್ಣೆ ಕುದಿ ಬರುವಾಗ ತೊಗರಿಬೇಳೆ ಹಾಕಿದ್ರಿಂದ ಅದು ತುಂಬ ದಪ್ಪ ಆಗುತ್ತೆ, ಅದಕ್ಕೋಸ್ಕರ ನೋಡಿ. ಇವಾಗ ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ, ಎಲ್ಲಾದರೂ ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಈಗ ಮುಚ್ಚಳ ಮುಚ್ಕೊಂಡು ಚೆನ್ನಾಗಿ ಕುದಿ ಬರಲಿ. ಇಷ್ಟೇನೆಯ ಚೆನ್ನಾಗಿ ಕುದಿ ಬಂದಿದೆ. ಇವಾಗೆಲ್ಲ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ. ಇವಾಗ ನಾನು ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ ಈ ಥರ ಒಂದು ಸಲ ಸಾಂಬಾರು ಮಾಡಿಕೊಂಡು ನೋಡಿ, ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ತುಂಬ ರುಚಿಯಾಗಿದೆ. ನನಗೆ ಈ ಥರ ಸಾಂಬಾರು ನನಗೆ ತುಂಬಾ ಇಷ್ಟ. ವೈಟ್ ರೈಸಿಗಂತೂ ತುಂಬ ಕಾಂಬಿನೇಷನ್ ಅದು, ನೀವೆಲ್ಲರೂ ಟ್ರೈ ಮಾಡಿ. ಇವಾಗ ನೋಡಿ ಫೈನಲಿ ನಾನೊಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ತೆಂಗಿನೆಣ್ಣೆ, ಸಾಸಿವೆ ಸಿಡಿದಾದ್ಮೇಲೆ ಕರಿಬೇವಿನ ಸೊಪ್ಪು, ಅಷ್ಟೇನೆಯ ರೆಡಿ ಆಯಿತು ಸಾಂಬಾರು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.